ಬೆರಳು ಹಿಡಿದು ನಡೆದೆ ನಿನ್ನ ಜೊತೆಯಲಿ ಜೊತೆಯಲಿ. ನಾಂದಿ ಪೂಜೆಗೆ ರೆಡಿ ಆಗೋ. ಅಕ್ಕ ಬೇಡಕ್ಕ, ಸುಮ್ಮನೆ ಎಲ್ರ ಮುಂದೆ ನಾವಿಬ್ರು ಕೆಟ್ಟೋರು ಆಗ್ತೀವಿ. ಏನೂ ಆಗಲ್ಲ, ಹೋಗಿ ರೆಡಿ ಆಗು. ಉಳ್ದವ್ರ ಜೊತೆ ನಾನು ಮಾತಾಡಿ ಎಲ್ಲ ಸರಿ ಮಾಡ್ತೀನಿ. ನಾಳೆ ನಿನ್ನ ಅಭಯ್ ಮದುವೆ ನಡಿಲೇಬೇಕು. ಹೋಗು, ರೆಡಿ ಆಗು. ನಡಿ ಅಂದೆ. ಶಾಲಿನಿಯವನ್ನ ಬಿಟ್ಟರೆ ನಾನು ಇಡೀ ಜೀವನದಲ್ಲಿ ಯಾವುದೇ ಹೆಣ್ಮಕ್ಳ ಬಗ್ಗೆ ಆಸಕ್ತಿ ಆಸೆ ಆಗಲಿ ಹುಟ್ಟೋದೇ ಇಲ್ಲ. ನಿಮ್ಮಲ್ಲಿ ನಾನೇ ಯಾಕೆ ಹೇಳ್ತಾ ಇದ್ದೀನಿ ಕಣ್ರಿ, ಇಡೀ ಪ್ರಪಂಚದಲ್ಲಿ ಶಾಲಿನಿಯವನ್ನ ಬಿಟ್ಟು ಯಾವ್ಯಾವ ಹೆಣ್ಮಕ್ಳಿದಾರೋ ಅವರೆಲ್ಲರೂ ನನಗೆ ಅಕ್ಕ ತಂಗಿರ ಸಮಾನ. ಅಂದಮೇಲೆ ನೀವು ಕೂಡ ನನ್ನ ತಂಗಿನೇ ಆಗಬೇಕು ತಾನೇ? ಇವಾಗ ಹೇಳ್ರಿ, ನಿಮ್ಗೆ ನಾನು ಬೇಕು ಅನ್ಸುತ್ತಾ? ನನ್ನ ಮೇಲೆ ಪ್ರೀತಿ ಇದೆ ಅನ್ಸುತ್ತಾ? ಅಥವಾ ನನ್ನ ಮೇಲೆ ಆಸೆ ಹುಟ್ಟುತ್ತಾ? ನನ್ನ ಮೇಲೆ ಕನ್ಸು ಕಾಣಬೇಕು ಅನ್ಸುತ್ತಾ? ನನ್ನನ್ನು ಮದುವೆ ಆಗಬೇಕು ಅನ್ಸುತ್ತಾ? ಅಥವಾ ನನ್ನ ಜೊತೆ ಸಂಸಾರ ಮಾಡಬೇಕು ಅಂತ? ಬೇಡ, ಏನು ಹೇಳ್ಬೇಡಿ. ನಂದೇ ತಪ್ಪಾಯ್ತು. ನಿಮ್ಮಂಥ ದೇವ್ರ ಬಗ್ಗೆ ನಾನು ಹಾಗೆಲ್ಲ ಯೋಚನೆ ಮಾಡಲೇಬಾರ್ದಾಗಿತ್ತು. ನನ್ನ ಬಗ್ಗೆ ನನಗೆ ತುಂಬ ಬೇಜಾರಾಗ್ತಿದೆ. ಸಾರಿ. ನೀವು ನನ್ನ ತಂಗಿ ಅಂದಮೇಲೂ ನಾನು ನಿಮ್ಮ ಬಗ್ಗೆ ಆಸೆ ಇಟ್ಕೊಂಡ್ರೆ ನನ್ನಂಥ ಕೆಟ್ಟ ಹುಡುಗಿ ಈ ಪ್ರಪಂಚದಲ್ಲೇ ಇಲ್ಲ. ತಪ್ಪಾಯ್ತು, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಇನ್ಯಾವತ್ತೂ ನಿಮ್ಮನ್ನ ಕೆಟ್ಟದಾಗ ನೋಡೋದೇ ಇಲ್ಲ. ಇವತ್ತಿಂದ ನಿಮ್ಮನ್ನ ನನ್ನ ಅಣ್ಣ ಅಂತಾನೆ ಅನ್ಕೋತೀನಿ. ಬರೀ ಅಣ್ಣ ಅಷ್ಟೇ ಅಲ್ಲ ಕಣ್ರಿ, ನಿಮಗೆ ನಾನು ಭಾವ ಆಗಬೇಕು. ಭಾವ? ಆದ್ರೆ ಇನ್ಮೇಲೆ ಆಗಾಗಕ್ಕೆ ಬಿಡೋದಿಲ್ಲ. ಗುಡ್. ಈಗ ನಿಂಗೂ ಕ್ಲಿಯರ್ ಆಯ್ತು ತಾನೆ ನಿನ್ಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ? ಅದು ಜ್ಞಾಪಿಸ್ಬೇಡಿ, ಅಸಹ್ಯ ಆಗುತ್ತೆ. ಇವತ್ತಿಂದ ಅಣ್ಣನ ಥರ ಇರೋ ಭಾವ ಸಿಕ್ಕಿದ್ದಾರೆ, ಅಷ್ಟು ಖುಷಿ ಸಾಕು ನನಗೆ. ನನಗೂ ಅಷ್ಟೇ, ತಂಗಿ ಥರ ಇರೋ ಒಬ್ಳು ನಾಲ್ಕನೇ ಸಿಕ್ಕಿದ್ದಾರೆ. ಪ್ರತಿ ಹೇಳೆ, ನಿನ್ನ ಮನಸ್ಸಲ್ಲಿ ಏನೇ ಇದ್ರೂ ಮುಚ್ಚಿಡ್ಬೇಡ. ಇಲ್ಲ ಅಕ್ಕ, ನನ್ನ ಮನಸ್ಸಲ್ಲಿದ್ದ ಕೆಟ್ಟ ಆಲೋಚನೆಗಳೆಲ್ಲ ಇವತ್ತಿಗೆ ಬಿಟ್ಟು ಹೋಯ್ತು. ನನ್ನ ಮನಸ್ಸು ಇವಾಗ ತುಂಬ ಕ್ಲಿಯರ್ ಆಗಿದೆ. ಇವ್ರು ಹೇಳಿದ್ದು ಕೇಳಿದ ಮೇಲೆ ನಂಗೆ ಇವಾಗ ಸ್ಪಷ್ಟವಾಗಿ ಅರ್ಥ ಆಗಿದೆ. ನಂಗೆ ಅವ್ರ ಮೇಲೆ ಇದ್ದಿದ್ದು ಪ್ರೀತಿನೇ ಅಲ್ಲ, ನಾನು ಅವ್ರನ್ನ ಪ್ರೀತಿ ಮಾಡಲೇ ಇಲ್ಲ. ಬೇಡ ಪ್ರತಿಮಾ, ಅವ್ರು ಏನೇನೋ ಹೇಳಿ ನಿನ್ನ ತಲೆ ಕೆಡಿಸ್ತಾ ಇದ್ದಾರೆ. ಇವಾಗ ನೀನು ಹಿಂಗಂದು ಮುಂದೆ ನೀನೇ ಪಶ್ಚಾತ್ತಾಪ ಪಡಬೇಡ. ಇಲ್ಲ ಅಕ್ಕ, ಅವ್ರನ್ನ ಇವಾಗ ನನ್ನ ಮದುವೆ ಆದರೆ ಮುಂದೆ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ನನ್ನ
ತಪ್ಪೇನಂತ ನನಗೆ ಅರಿವಾಗಿದೆ. ನನ್ನ ಮನಸಾರೆ ಹೇಳ್ತಿದ್ದೀನಿ, ನಂಗೆ ಅವ್ರ ಮೇಲೆ ಯಾವ ಆಸೆನೂ ಇಲ್ಲ, ಮುಂದೆ ಆಸೆ ಹುಟ್ಟೋದೂ ಇಲ್ಲ. ನಮ್ಮ ಮನೆ ದೇವರು ರಂಗಲ್ ಮೇಲೆ ಸಾಕ್ಷಿ, ನಾನು ಅವ್ರನ್ನ ಪ್ರೀತಿ ಭಾವನ ಥರನೇ ನೋಡ್ತೀನಿ. ಭಾವ, ಇನ್ಮೇಲೆ ಅಕ್ಕನ ಜವಾಬ್ದಾರಿ ನಿಮ್ಮದು. ಇನ್ನೇನಿದ್ರು ನೀವುಂಟು ಅವಳುಂಟು. ಅಲ್ಲ ನಾನು ಶಾಲಿನಿ, ಸಾಕು ಸಾಕು ಶಾಲಿನಿ, ಈ ಸಣ್ಣ ವಿಷಯನ ಎಳೆದು ದೊಡ್ಡದು ಮಾಡಬೇಡಮ್ಮ. ಈಗಲಾಗ ಮದುವೆಗೆ ಒಪ್ಕೋ. ಹ್ಞೂ ಕಣಕ್ಕ, ಅವಳೇ ಇಷ್ಟ ಇಲ್ಲ ಅಂದಮೇಲೆ ಬಾವನ ಮನ್ಸು ಯಾಕೆ ಹರ್ಟ್ ಮಾಡ್ತೀಯ? ಸಾಕು, ರೆಡಿ ಆಗು ಬಾ. ಶಾಲಿನಿ, ಇನ್ನೂ ಏನಮ್ಮ, ಇನ್ನೂ ಎಷ್ಟು ಅಂತ ಕೇಳ್ಕೊಬೇಕು ನಾವು ನಿನ್ನನ್ನು? ಮಗನ ಸುಖಕ್ಕಿಂತ ನಮಗಿನ್ ಯಾವುದೂ ದೊಡ್ಡದಲ್ಲ. ಆಗ್ಲಿ ಅಂತ ಹೇಳಮ್ಮ. ಪ್ಲೀಸ್ ಸೀನಿಯರ್, ಒಂದೇ ಒಂದ್ಸಲ ನನ್ನ ಮುಖ ನೋಡ್ಕೊಂಡು ಯೋಚನೆ ಮಾಡಿ. ನನ್ನ ಪ್ರೀತಿಲಿ ಒಂದೇ 1% ದೋಷ ಇದೆ ಅನ್ಸಿದ್ರು ನನ್ನನ್ನು ಇಲ್ಲಿಂದ ಇವಾಗಲೇ ಬಿಟ್ಟು ಹೋಗ್ಬಿಡಿ. ನಾನು ಯಾವತ್ತೂ ನಿಮ್ಮನ್ನ ಒತ್ತಾಯ ಮಾಡಲ್ಲ. ಪ್ಲೀಸ್ ಕಣ್ರಿ. ನಾನು ನಾಂದಿ ಪೂಜೆಗೆ ರೆಡಿ ಆಗಬೇಕು. ನೀನು ಇಲ್ಲೇ ಇದ್ರೆ ನಾನು ಹೇಗೆ ಬಟ್ಟೆ ಬದಲಾಯಿಸೋದು? ಸೀನಿಯರ್, ಥ್ಯಾಂಕ್ ಯು ಸೋ ಮಚ್. ಬಟ್ಟೆ ಬದಲಾಯಿಸ್ಕೊಳ್ಳಿ, ಆದರೆ ಮನ್ಸನ್ನೇನಾದರೂ ಬದಲಾಯಿಸಿದ್ರೆ ಮಾತ್ರ ಎತ್ತ ಹಾಕೊಂಡೋಗಿ ತಾಲಿ ಕಟ್ಬಿಡ್ತೀನಿ ಅಷ್ಟೇ. ओम सत्यम ओम तत्सवितुर्वरेण्यं भर्गो देवस्य धीमहि श्री परमेश्वर प्रीत्यर्थम इब्रु अस्मान्कुळे अस्माकं सकुटुम्बानां क्षेमस्थैर्य विजय आयुरारोग्य ऐश्वर्यावतिरस्तु धर्म अर्थ काम्य मोक्ष चतुर्विध फलसिद्ध्यर्थं विशेषेण मम कुमाराः विवाहं मुन्न महागमति नांदी शोभना देवता नांदी देवता प्रीत्यर्थं कल्पोक्त प्रकारेण यावच्छक्ति ध्यान आवाहनादि पूजा अंच करिष्ये. ಮಾಮ್, ಇದೆಲ್ಲ ವಿಚಿತ್ರ ಅನ್ನಿಸ್ತಿಲ್ಲ? ಒಳ್ಳೆ ಚಿಕ್ಕ ಮಕ್ಕಳನ್ನ ಮಧ್ಯಕ್ಕೆ ಕೂರಿಸ್ಕೊಂಡು ಫಸ್ಟ್ ಟೈಮ್ ಅಕ್ಷರ ಕಲಿಸ್ತಾರಲ್ಲ, ಹಂಗೆ ಅನ್ನಿಸ್ತಿದೆ. ಇದು ಒಂದು ರೀತಿ ಅಕ್ಷರಾಭ್ಯಾಸ ಮಾಡಿದಾಗೆ ಕಣೋ. ಸಂಸಾರ ಅನ್ನೋ 3 ಅಕ್ಷರದ ಅಭ್ಯಾಸ ಈ ಶಾಸ್ತ್ರದಿಂದನೇ ಅದು ಆರಂಭ. ಅದಕ್ಕೆ ಇದನ್ನು ನಾಂದಿ ಪೂಜೆ ಅಂತ ಕರೆಯೋದು. ಹಿಂದಿನ ಕಡೆಯವ್ರು ಬನ್ನಿ. ಮಾಮ್, ಸೀನಿಯರ್ ಹೆಂಗೆ ಪೂಜೆ ಮಾಡುತ್ತಂತ ನೋಡ್ಕೊಂಡು ನೋಡೋಣ. ಅಬ್ಬಿ, ಹೆಣ್ಣು ಕಡೆಯವ್ರು ಪೂಜೆ ಮಾಡುವಾಗ ನಾವಿಲ್ಲಿ ಇರಬಾರ್ದು, ನೀನು ಇಲ್ಲಿ ಇರಬಾರ್ದು. ನಡಿ. ನಾನೇ ಬೆಳಗಾದ್ರೆ ಆಮೇಲೆ ಜೀವನ ಪೂರ್ತಿ ನಿನ್ನ ಪಕ್ಕನೇ ಇರ್ತಾಳೆ ಕಣೋ. ನಡೆಯೋದಾರೆ ನಡೆಯ. ಪಂಚೆ ಬೇಡ ಬೇಡ ಅಂತ ನಾನು ಬಡ್ಕೊಂಡೆ.
ಈ ಲೋಕಲ್ ಪಂಚ್ ಹಾಕ್ಕೊಂಡು ನನ್ನ ಶಾಸ್ತ್ರ ಕೂತ್ಕೋಬೇಕಾ? ಅಪ್ಪ ಇವಾಗ ತಕ್ಷಣಕ್ಕೆ ನಂಗೆ ತರ್ಸಕ್ಕಾಗಲ್ಲ. ಅದ್ರಲ್ಲೂ ನಿನ್ ಮಗಳು ಬಡವಳು, ಅಡ್ಜಸ್ಟ್ ಮಾಡ್ಕೋಪ್ಪ. ಬಾಪ ಕೂತ್ಕೋ. ಅದೇನು ಮಾಡ್ತಿರೋ ಮಾಡಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯ ಸರ್ವದಾ ಮಹಾಗಣಪತಿಯನ್ನ ಪ್ರಾರ್ಥಯಾಮಿ ನಮಸ್ಕರೋಮಿ. ಅಮ್ಮ, ಅಕ್ಕ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳಲ್ವಾ? ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ತಂದೆ. ಇವತ್ತಿಗೆ ಇವಳ ಕಷ್ಟ ಎಲ್ಲ ಮುಗಿದು ಎಲ್ಲ ವಿಘ್ನಗಳು ನಿವಾರಣೆ ಆಗಲಿ. ಮುಂದೆ ಇವಳ ಜೀವನ ಸುಖವಾಗಿರ್ಲಿಪ್ಪ ತಂದೆ. ಸುಖವಾಗಿರೋ ಹಾಗೆ ನೋಡ್ಕೊ ತಂದೆ. ಇಷ್ಟೇ ನಿನ್ನಲ್ಲಿ ಕೇಳ್ಕೊಳ್ಳೋದು. एड्रेस ಹೇಳ್ತೀರಾ ಸರ್? मालूम नहीं बेटा, जाओ। हंगंद्रे जाओ बेटा जाओ, मालूम नहीं। सर सर ये अड्रेस ಎಲ್ಲಿದೆ ಸರ್? ಎಷ್ಟು ದೂರ ಸರ್? ತೆರೆಯದಮ್ಮ. ತೆರೆಯದಮ್ಮ ಅಂದ್ರೆ ಯಾವ ಏರಿಯಾ ಸರ್? ತೆರೆಯದು ಪೋಮ್ಮ. ಅಯ್ಯಯ್ಯೋ, ಇಲ್ಲಿರೋರ್ಗೆ ಯಾರಿಗೂ ಕನ್ನಡನೇ ಬರಲ್ವಾ? ಬೆಂಗಳೂರು ಅಂದರೆ ಬೇರೆ ದೇಶನ? ಅಮ್ಮ ಅಪ್ಪಾರು ಎಲ್ಲ ಈ ಊರಿಗೆ ಯಾಕೆ ಬಂದು ಸೇರಿಕೊಂಡ್ರು? ರಂಗ, ನಾನು ಅಮ್ಮನ ಮದುವೆ ನೋಡಬೇಕು ಅಂತ ಬಂದಿದ್ದೀನಿ ಕಣೋ. ಹೆಂಗಾರು ಮಾಡಿ ಅಮ್ಮನ ಹತ್ರ ಸೇರಿಸ್ಬಿಡೋ. ಸರ್ ಸರ್ ಅಡ್ರೆಸ್ ಐ ಡೋಂಟ್ ನೋ. ನಿಮಗೂ ಕನ್ನಡ ಬರಲ್ವಾ ಸರ್? ಸರಿ ಸರ್, ಈ ನಂಬರಿಗೆ ಡಯಲ್ ಮಾಡಿಕೊಡ್ತೀರಾ ಸರ್? ನಂಬರ್ ಹಲೋ, ಯಾರಿದು? ಹಲೋ ಹಲೋ ಪಾರು, ಒಂದೇ ನಿಮಿಷ ಸರ್. ಹಲೋ ಪಾರು. ಪಾರು ಯಾರು ನೀವು? ಇದು ಪಾರ್ವತಿ ಆಂಟಿ ನಂಬರ್ ತಾನೆ? ಓ ಅಮ್ಮನ? ಅಮ್ಮ ಪೂಜೆಲಿದ್ದಾರೆ, ಆಮೇಲೆ ಫೋನ್ ಮಾಡ್ತಾರೆ. ಅಯ್ಯೋ ಪ್ಲೀಸ್ ಅಕ್ಕ, ನಾನು ಈಗಲೇ ಮಾತಾಡಬೇಕು ಅರ್ಜೆಂಟಾಗಿ, ಪ್ಲೀಸ್ ಕೊಡ್ತೀರಾ? ಒಂದು ನಿಮಿಷ ಅಮ್ಮ, ಯಾರೋ ಮಾತಾಡ್ಬೇಕಂತೆ.
ಹಲೋ ಪಾರು, ನಾನು ವೈಶು. ನನ್ನ ನಂಬರ್ ನಿಂಗೆ ಹೇಗೆ ಸಿಕ್ತು? ನಂಬರ್ ಅಲ್ವೇ ಪಾರು, ನಿಮ್ಮ ಊರೇ ಸಿಕ್ಬಿಡ್ತು. ನಾನು ಬೆಂಗಳೂರಲ್ಲಿದ್ದೀನಿ. ಬೆಂಗಳೂರ್ಗ ನೀನು ಯಾಕೆ ಬಂದೆ ಇಲ್ಲಿಗೆ? ಯಾರಮ್ಮ ಅದು? ಅದೇ 10,000 ರೂಪಾಯಿ ಸಾಲ ಕೊಡ್ಬೇಕಿತ್ತಲ್ಲ. ಲೇ ನಾಂದಿ ಪೂಜೆ ಕೂತೋದು ಅರ್ಧದಲ್ಲಿ ಹೇಳ್ಬಾರ್ದು, ಅಪಶಕನ. ಕುತ್ಕೋ. ಬಂದೇ ಇರ್ರಿ. ಯಾರೇ? ಯಾರೋ ವಾಯ್ಸ್ ಸರಿಯಾಗಿ ಕೇಳಿಸ್ತಿರ್ಲಿಲ್ಲ. ಅಮ್ಮನ ಪಾರು ಅಂತೆಲ್ಲ ಕರಿತಾ ಇದ್ರು. ಈಗ ಯಾಕೆ ಬಂದೆ? ಬರಬೇಡ ಅಂತ ಅಷ್ಟೊಂದು ಬಡ್ಕೊಂಡು ಹೇಳಿದ್ನಲ್ಲ, ಮತ್ತೆ ಯಾಕೆ ಬಂದೆ? ನೀನು ಹೇಳ್ಬಿಟ್ರೆ ನಾನು ಸುಮ್ಮನೆ ಆಗ್ಬೇಕಾ? ನಾನು ಧೈರ್ಯ ಮಾಡಿ ಬಂದಿದ್ದೀನಿ. ಎಲ್ಲಿ ಬರಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಪ್ಲೀಸ್ ಬಂದು ಕರ್ಕೊಂಡು ಹೋಗೆ. ನಿನ್ಗೇನೇ ಕೇಳ್ಕಾಲ ಬಂತು? ಇಲ್ಲ ಹಾಳು ಮಾಡ್ಬೇಕು ಅನ್ಕೊಂಡು ಬಂದಿದ್ಯಾ? ನೋಡು, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಹೇಗೆ ಬಂದ್ಯೋ ಹಾಗೆ ವಾಪಸ್ ಹೊರಟು. ಪ್ಲೀಸ್ ಹಂಗೆ ಅನ್ಬೇಡ್ವೆ ಪಾರು, ನನಗೆ ತುಂಬ ಭಯ ಆಗ್ತದೆ ಇಲ್ಲಿ. ಬರೋಕ್ಕಾಗಲ್ಲ, ಯಾವುದೇ ಕಾರಣಕ್ಕೂ ಬರೋಕ್ಕಾಗಲ್ಲ. ನೀನು ಹೆಂಗೆ ಬಂದ್ಯೋ ಹಾಗೆ ವಾಪಸ್ ಹೋಗು. ಇಲ್ಲದೆ ಹೋದರೆ ನಿನ್ನ ಪಾಲ್ಗೆ ನಿನ್ನ ಮಗಳು ಸತ್ಲು ಅಂತ ತಿಳ್ಕೊ. ಪಾರು ಹಂಗೆ ಮಾಡಬೇಡ್ವೆ, ಒಂದೇ ಒಂದ್ಸಲ. ಹಲೋ పారు సార్ ఆఫ్ అవుతుంది ఫోన్ కట్ చేస్తారు ನೀವೇನು ವಾಸ್ತವ್ ಸರ್ ಪ್ಲೀಸ್ ಸರ್ ಫೋನ್ ಮಾಡ್ಕೊಡಿ ಸರ್. ಪಾರು ಫೋನ್ ಕಟ್ ಮಾಡ್ದ್ಯಾ? ಫೋನು ಯಾಕಮ್ಮ ಇಷ್ಟೊಂದು ಟೆನ್ಷನ್ ಆಗಿದೆಯಾ? ಮೆತ್ತಗೆ ಮಾತಾಡ. ಅದೇ ಸಾಲ್ಗಾರರು ಅಂತ ಹೇಳಿದ್ನಲ್ಲ, ಈಗಲೇ ಬೇಕು ಅಂತ ಹಠ ಮಾಡ್ತಿದ್ದಾರೆ ಕಣೆ. ನಮ್ಮ ಕರ್ಮ ಇದ್ದದ್ದೇ. ನಡಿ, ನೀನು ರಿಸೆಪ್ಷನ್ ರೆಡಿ ಹಾಕು. ನಡಿ ನಡಿ. ನೋಡಿ ಅಂಕಲ್, ನಮ್ಮ ಮೊಬೈಲ್ ಹೇಗೆ ಹೀರೋ ಥರ ಕಾಣ್ತಿದ್ದಾನೆ. ಹೀರೋ ಥರ ಅಲ್ಲ ಅವನು ಕಣೋ, ರಿಯಲ್ ಲೈಫ್ನಲ್ಲೇ ಹೀರೋ ಅವನು. ತಾನು ಪ್ರೀತಿಸಿದ ಹುಡುಗಿನ ಹಾರಿಸ್ಕೊಂಡು ಹೋಗಲಿಲ್ಲ, ದೂರನೂ ಮಾಡಲಿಲ್ಲ. ಬದಲಾಗಿ ಎರಡು ಮನೆಯವ್ರನ್ನ ಪ್ರೀತಿಯಿಂದ ಒಪ್ಪಿಸಿ ಮದುವೆ ಆಗ್ತಾ ಇದ್ದಾನೆ. ಗ್ರೇಟ್ ಲವ್ ಸ್ಟೋರಿ ನನ್ನ ಮೊಮ್ಮಗೊಂದು, ಗೊತ್ತಾ? ನನ್ನಷ್ಟೇನಿಲ್ಲ ಬಿಡಿ ರಚಿನ್, ಬರೀ ಒಂದು ಹುಡುಗಿನ ಪಡಾಯಿಸೋಕೆ ಇವನು ಇಷ್ಟೆಲ್ಲ ಸರ್ಕಸ್ ಮಾಡ್ಕೊಂಡ. ಅದೇ ನಾನು ನೋಡಿ ಇದುವರೆಗೂ 6 ಹುಡುಗಿನ ಲವ್ ಮಾಡಿ ಬ್ರೇಕಪ್ ಮಾಡಿಕೊಂಡು ಇವಾಗ 7ನೇದಕ್ಕೆ ಟ್ರೈ ಮಾಡ್ತಿದ್ದೀನಿ. ಎಲ್ಲ ನಿನ್ನ PUC ಫೇಲ್ ಆದವ್ ನೀನು ಲವ್ವಲ್ಲಿ PhD ಮಾಡಿದ್ಯಲ್ಲ. ಅದನ್ನ ಯಾರು ಲವ್ ಅನ್ನಲ್ಲ, ಚಟ ತೀರ್ಸ್ಕೊಳ್ಳೋದು ಅಂತಾರೆ. ಮೊನ್ನೆ ಒಬ್ರ ಜೊತೆ ಲೈಫಲ್ಲಿ ಒಂದೇ ಒಂದ್ಸಲ ಆಗುತ್ತಲ್ಲ, ಅದು ನಿಜವಾದ ಲವ್. ಅದು ಮಿಸ್ ಆಗಿ ಇನ್ನೊಬ್ರ ಜೊತೆ 2ನೇ ಸಲ ಆಗುತ್ತಲ್ಲ, ಅದು ಅವಶ್ಯಕತೆ. 3-4ನೇ ಸಲ ಆದ್ರೆ ಇವೊಂಥರ ಅದನ್ನೆಲ್ಲ ಲವ್ ಅಂತ ಯಾರು ಅಂತಾರ? ಚಟ ತೀರ್ಸ್ಕೊಳ್ಳೋದು ಅಂತಾರ. ಅದಕ್ಕೆ ಲವ್ ಅಂತ ಯಾಕೆ ಹೆಸರಿಡ್ತೀರಾ? ಅಲ್ವಾ, ಪ್ರೀತಿಸೋರು ನಿನ್ನಂಗೆ ಪ್ರೀತಿಸ್ಬೇಕಣ. ನಿಜವಾಗ್ಲೂ ಹುಡುಗಿ ನೀನು ಪಡೆಯೋದು ತುಂಬ ಪುಣ್ಯ ಮಾಡಿದ್ಲು ಕಣ. ನಾನು ಪುಣ್ಯ ಮಾಡಿದ್ದೆ ನನ್ನ ಸೀನಿಯರ್ನ ಪಡ್ಕೊಳ್ಳೋದಿಕ್ಕೆ.